ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಳೆಮಯ್ಯ ಹಿಂಗ್ ಕೋಪ ಮಾಡ್ಕೊಡ್ರೆ ಹೆಂಗೋ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋ. ಹೇಗ್ ಮಾಮ್ ಸಮಾಧಾನ ಮಾಡ್ಕೊಳ್ಳಿ? ಮಾತಾಡ ನೀನು. ಈ ಮನೆಗೆ ಅಪೇಕ್ಷೆ ಸೊಸೆಯಾಗಿ ಯಾವುದೇ ಕಾರಣಕ್ಕೂ ಬರಬಾರ್ದು ಅಂತ ನನಗಿಂತ ಜಾಸ್ತಿ ಮಾಮ ಹೇಳ್ತಾ ಇದ್ದಿದ್ದು. ಹಾಗಿದ್ದ ಮೇಲೆ ಸಡನ್ ಆಗಿ ಹೇಗೆ ಈ ತರ ಡಿಸಿಷನ್ ತಗೋತಾರೆ? ಒಂದ್ ಕಾಲದ ನಾನು ಇಷ್ಟಪಟ್ಟಿದ್ದು ಹುಡುಗಿ ಮಾಂಸವಳು, ಇವಾಗ ನನ್ನ ಎಕ್ಸ್ ಲವರ್, ಮಾಜಿ ಲವರ್ ಅಂತವಳನ್ನ ಮನೆ ಸೊಸೆ ಮಾಡ್ಕೊಳಕ್ಕೆ ಅಂತ ಹೇಗೆ ಮಾಂಸ ಯೋಚನೆ ಮಾಡ್ತಾರೆ ಇವರು? ದಿನ ಬೆಳಗ್ಗೆ ಅವಳ ಮುಖ ನೋಡಿ ನಾನು ಉರ್ಕೊಂಡು ಸಾಯ್ಲಿ ಅಂತನ? ನನಗೆ ಈ ವಿಚಾರ ಯಾಕೆ ಹೇಳಲಿಲ್ಲ ಮುಂಚೆನೆ? ವಾಟ್ ಎವರ್. ಒಂದು ಖುಷಿ ಏನ್ ಗೊತ್ತಾ, ಯಾರು ನನ್ನ ಜೊತೆಗಿಲ್ದೆ ಹೋದ್ರು ಈ ವಿಚಾರದಲ್ಲಿ ಆ ದೇವ್ರು ನನ್ನ ಜೊತೆಗಿಲ್ಲ. ಆ ದೇವ್ರಿಗೂ ಅಪೇಕ್ಷೆ ಈ ಮನೆಗೆ ಸೊಸೆಯಾಗಿ ಬರೋದು ಇಷ್ಟ ಇಲ್ಲ. ಅದಕ್ಕೆ ಅವ್ರ ಅಪ್ಪನ ಮುಖಾಂತರ ಬಂದು ಈ ಮದುವೆಗೆ ಅಡ್ಡಗೋಡೆಯಾಗಿ ನಿಂತಿದ್ದಾರೆ. ಅಟ್ ಎನಿ ಕಾಸ್ಟ್ ಆ ಅಪೇಕ್ಷೆ ಈ ಮನೆಗೆ ಸೊಸೆಯಾಗಿ ಬರಬಾರ್ದು. ಬರೋದಕ್ಕೆ ನಾನು ಬಿಡೋದು ಇಲ್ಲ. ಅಣ್ಣ, ಇಲ್ಲಿ ನಡೆಯೋದೆಲ್ಲ ರೆಕಾರ್ಡ್ ಮಾಡ್ಕೊ. ಭೂಮಿಕಾ, ನಿನ್ನ ಸಂಕಟ ನನಗೆ ಅರ್ಥ ಆಗತ್ತಮ್ಮ. ನಿನ್ನ ಜಾಗದಲ್ಲಿ ನಾನೇ ಇದ್ದಿದ್ರು ಇಷ್ಟೇ ಕೋಪ ಮಾಡ್ಕೋತಿದ್ದೆ. ಆದರೆ ನೀನು ಅನ್ಕೊಂಡ ಹಾಗೆ ನನ್ನ ಮನಸ್ಸಲ್ಲಿ ಯಾವ ಕೆಟ್ಟ ಉದ್ದೇಶನೂ ಇರಲಿಲ್ಲ. ಮತ್ತೆ ಯಾಕತ್ತೆ ಹೀಗೆ ಮಾಡಿದ್ರಿ? ನಾನು ಹೇಳಿದ್ದನ್ನ ಸ್ವಲ್ಪ ಸಮಾಧಾನವಾಗಿ ಕೇಳ್ತೀಯಾ? ಸರಿ ಹೇಳಿ. ಹೌದಮ್ಮ, ನೀನು ಹೇಳಿದಷ್ಟು ನಿಜಾನೇ. ಅಪೇಕ್ಷಾ ಈ ಮನೆ ಸೊಸೆಯಾಗಿ ಬರಬಾರ್ದು. ನಾನು ಇಷ್ಟಪಟ್ಟಿರೋ ಹುಡುಗಿನೇ ಈ ಮನೆ ಸೊಸೆಯಾಗಿ ಬರಬೇಕು ಅಂತ ನಾನು ಅಂದ್ಕೊಟ್ಟಿದ್ದೆ. ಆಮೇಲೆ ಪಾರ್ಥ ಬಂದು ನಾನು ಅಪೇಕ್ಷನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ, ಅವಳು ಇಲ್ಲದೆ ಬದುಕಕ್ಕಾಗಲ್ಲಮ್ಮ, ನಾನು ಸತ್ತೋಗ್ತೀನಿ ಅಂತ ಹೇಳ್ದ. ಈ ಮಾತು ಕೇಳಿ ಯಾವ ತಾಯಿ ತಾನೆ ಸುಮ್ಮನೆ ಇರೋಕ್ಕಾಗತ್ತೆ ಹೇಳು? ಅದಕ್ಕೆ ಅವನ ಅಪೇಕ್ಷನ ಮದುವೆ ಆಗಲಿ, ಅವರಿಬ್ಬರು ಚೆನ್ನಾಗಿರ್ಲಿ ಅಂತ ಲಾಸ್ಟ್ ಮೊಮೆಂಟ್ ನಾನು ಈ ನಿರ್ಧಾರಕ್ಕೆ ಬಂದೆ. ನಿನ್ನನ್ನು ಸೇರಿಸಿ ಎಲ್ರಿಗೂ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡೆ. ಆದರೆ ಆಗಿದ್ದೇ ಬೇರೆ. ನೀ ನನ್ನನ್ನು ತಪ್ಪಾಗಿ ತಿಳ್ಕೊಳ್ಳೋ ಥರ ಆಯಿತು. ಚೆನ್ನಾಗಿ ಡವ್ ಮಾಡ್ತಾವಳೆ ನನ್ನ ಸಿಸ್ಟರು. ನಾವೆಲ್ಲರೂ ಸೇರಿ ನಿಮ್ಮ ಮನೆಗೆ ಬಂದು ಹೆಣ್ಣು ಕೇಳಿದ್ರೆ ನಿಮ್ಮ ತಂದೆ ಖುಷಿ ಪಡ್ತಾರೆ ಅಂತ ಅಂದ್ಕೊಂಡೆ. ಆದರೆ ಅವ್ರು ಆ ರೀತಿ ಮಾತಾಡ್ತಾರೆ ಅಂತ ನಾನು ಕನ್ಸು ಮನ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ನೀವು ಎಷ್ಟು ಕೇಳ್ಕೊಂಡ್ರೂ ಇದು ಸಾಧ್ಯವಾಗದೇ ಇರೋಂಥ ವಿಷಯ. ಮಾತು ಬೆಳ್ಳಿ, ಮೌನ ಬಂಗಾರ ಅಂತಾರೆ. ಅದೇ ಥರ ಪಾರ್ಥ ಮತ್ತೆ ಅಪೇಕ್ಷಾ ಈ ವಿಷಯದಲ್ಲಿ ಮೌನವಾಗಿರೋದೇ ಒಳ್ಳೆಯದು. ಅದಕ್ಕೆ ಹೇಳ್ತಿದೆ, ಈ ಮದುವೆ ನಡೆಯಲ್ಲ. ಅಣ್ಣ, ನಡೆದಿದ್ದೆಲ್ಲ ನೀಟಾಗಿ ರೆಕಾರ್ಡ್ ಮಾಡಿದೆ ತಾನೆ? ಹೌದು ಸಿಸ್ಟರ್, ಈ ಡೈಲಾಗ್ ಹೊಡೆಯೋದಕ್ಕೆ ಶುರು ಮಾಡಿದಾಗಿನಿಂದ ಎಲ್ಲವೂ ರೆಕಾರ್ಡ್ ಆಗಿದೆ. ಮುಂದಕ್ಕಿದು ತುಂಬ ಕೆಲಸಕ್ಕೆ ಬರುತ್ತೆ. ಸೇಫಾಗಿಟ್ಕೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.